ನಮಸ್ಕಾರ ಸ್ನೇಹಿತರೆ, ಆರಾಮಾಗಿದ್ದೀರಾ? ನೋಡಿ, ನಿಮ್ಗೊಂದು ಹೊಸ ಮನೆ ತೋರಿಸ್ತಾ ಇದ್ದೀನಿ. 2030 ಸೈಟ್ ಅಲ್ಲಿ ಕಟ್ಟಿರುವಂತ ಮನೆ ಇದು. ಹೊಸದಾಗಿ ಕಟ್ಟಿದ್ದಾರೆ. ಈಸ್ಟ್ ಫೇಸ್, ಈಸ್ಟ್ ಡೋರು. ಬನ್ನಿ ಹಾಗಾದ್ರೆ ಈಗ ಒಳಗಡೆ ಹೋಗೋಣ. ನೋಡಿ, ಪಾರ್ಕಿಂಗ್ ಏರಿಯಾ ನೋಡ್ತಾ ಇದ್ದೀರಾ? ವಿಶಾಲವಾದ ಪಾರ್ಕಿಂಗ್ ಏರಿಯಾ ಮಾಡಿದ್ದಾರೆ. ಆರಾಮಾಗಿ ಕಾರು ಮತ್ತೆ ಟೂ ವೀಲರ್ಗಳು ನಿಂತ್ಕೋಬಹುದು. ನೋಡಿ, ಇದು ಸಂಪ್, ಇದು ಕಾಣಿಸ್ತಾ ಇದೆಯಲ್ಲ, ಇದು ಸಂಪು. ಇದು ಈಸ್ಟ್ ಫೇಸು. ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ನೋಡಿ ಮೀಟರ್ ಬೋರ್ಡ್ ನಮ್ಮ ಲೆಫ್ಟ್ ಸೈಡ್ ಬಂದಿದೆ. ಈ ಕಡೆ ಪಾರ್ಕಿಂಗ್ ಅಂತೂ ತುಂಬಾ ದೊಡ್ಡದಾಗಿದೆ. ವಾಲ್ಗೆಲ್ಲ ವಾಲ್ ಟೈಲ್ಸ್ ಹಾಕಿದ್ದಾರೆ ಸುತ್ತ ಮೇಲೆಲ್ಲ. ನೋಡಿ, ವಾಲ್ ಟೈಲ್ಸ್ ಗಳು. ಗ್ರೌಂಡ್ ಫ್ಲೋರ್ ಅಲ್ಲಿ ಬರೀ ಒಂದು ರೂಮ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ರೂಮ್ ಮತ್ತೆ ನೋಡಿ ಈ ಕಡೆ ಟಾಯ್ಲೆಟ್ ನೋಡಿ, ರೂಮ್ ಮತ್ತೆ ಟಾಯ್ಲೆಟ್. ಯಾರ್ಯಾರ ಬ್ಯಾಚುಲರ್ ಇರ್ಬೋದು, ಇಲ್ಲ ಅಂತಂದ್ರೆ ಆಫೀಸ್ ರೂಮ್ ತರ ಮಾಡ್ಬೋದು, ಇಲ್ಲ ಅಂದ್ರೆ. ಬನ್ನಿ ಇವಾಗ ಹಾಗಾದ್ರೆ ಗ್ರೌಂಡ್ ಫ್ಲೋರ್ ನೋಡಿದ್ವಲ್ಲ, ಇವಾಗ ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಇಂದ ನಿಮಗೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಹಾಗಾದ್ರೆ ಒಳಗಡೆ ಎಂಟ್ರಿ ಆಗೋಣ. ಇವಾಗ ನೋಡ್ತಾ ಇರುವಂತದ್ದು ನೀವು ಡೂಪ್ಲೆಕ್ಸ್ ಹೌಸ್, 3 ಬೆಡ್ರೂಮ್ ಟ್ರಿಪ್ಲೆಕ್ಸ್ ಇದು. ಬನ್ನಿ ಹಾಗಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಏನೇನಿದೆ ನೋಡೋಣ ಒಳಗಡೆ. ಇದು ಫಸ್ಟ್ ಫ್ಲೋರ್ ಅಲ್ಲಿ ಹಾಲು ಮತ್ತೆ ಕಿಚನ್ ಇದೆ. ನೋಡಿ, ಇದು ಕಿಚನ್. ಇದು ಓಪನ್ ಕಿಚನ್. ಇದು ಅಡಿಗೆ. ನೋಡಿ, ಇದು ದೇವ್ರ ಮನೆ ನೋಡ್ತಾ ಇದ್ದೀರಾ, ಪೂಜಾ ರೂಮು. ಇದೆಲ್ಲ ಒಂದು ಒಳ್ಳೆ ಡಿಸೈನ್ ಮಾಡಿದ್ದಾರೆ ನೀಟಾಗಿ. ನೋಡಿ, ಒಳ್ಳೆ ಡಿಸೈನ್, ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇದು ಟಿವಿ ಇಡೋದಕ್ಕೆ. ಇದು ಟಿವಿ ವಾಲ್ ಕ್ಯಾಬಿನ್, ವಾಲ್ ಯೂನಿಟ್. ನೋಡಿ, ಒಳ್ಳೆ ಪೇಂಟ್ ಎಲ್ಲ ಸಖತ್ ಲುಕ್ ಆಗಿ ಕಾಣಿಸ್ತಾ ಇದೆ. ನೋಡಿ, ಫಾಲ್ ಸೀಲಿಂಗ್ ಅಷ್ಟೇನೆ ಚೆನ್ನಾಗಿದೆ, ಒಂಥರ ತುಂಬಾನೇ ಲುಕ್ ಆಗಿ ಕಾಣಿಸ್ತಾ ಇದೆ. ನೋಡಿ, ಓಪನ್ ಕಿಚನ್. ಬನ್ನಿ ಹಾಗಾದ್ರೆ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಅಲ್ಲೆಲ್ಲ ನೋಡಿದ್ವಲ್ಲ, ಬನ್ನಿ ನೋಡಿ, ಇಲ್ಲೊಂದು ವಾಶ್ ಬೇಷನ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಸೈಡ್ ಅಲ್ಲಿ. ಈಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ, ಮೇಲೆ ಏನೇನಿದೆ ಅಂತ ನೋಡೋಣ. ಬನ್ನಿ ಹಾಗಾದ್ರೆ ಸೆಕೆಂಡ್ ಫ್ಲೋರ್ಗೆ ಬಂದಿದೀವಿ ಇವಾಗ. ಇಲ್ಲೆಲ್ಲ ಏನೇನೋ ಇಟ್ಟಿದ್ದಾರೆ, ಏನಾದ್ರು ಲ್ಯಾಪ್ಟಾಪ್ ಇಲ್ಲ ಅಂತಂದ್ರೆ ಚಾರ್ಜಿಂಗ್ ಮಾಡ್ಕೊಳ್ಳೋದಕ್ಕೆ ಇದು ಜಾಗ. ಇಲ್ಲಿ ಕೂತ್ಕೋಬಹುದು, ಆ ತರ ಫೇಸ್ ಮಾಡಿದ್ದಾರೆ. ಇದು ಒಂದು ಬೆಡ್ರೂಮ್, ರೈಟ್ ಸೈಡ್ ಒಂದು ಬೆಡ್ರೂಮ್ ಮಾಡಿದ್ದಾರೆ. ನೋಡಿ, ಚೆನ್ನಾಗಿದೆ. ವಾರ್ಡ್ರೋಬ್ ಎಲ್ಲ ಮಾಡಿದ್ದಾರೆ, ಮತ್ತೆ ಫಾಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಇದು ವಾರ್ಡ್ರೋಬ್. ನೋಡಿ, ಇದು ಅಟ್ಯಾಚ್ ಟಾಯ್ಲೆಟ್, ಒಳ್ಳೆ ದೊಡ್ಡದಾಗಿ ಚೆನ್ನಾಗಿದೆ. ತುಂಬಾ ಸ್ಪೇಸಿಯಸ್ ಆಗಿದೆ ಟಾಯ್ಲೆಟ್. ಇದು ಒಂದು ರೂಮು. ಬನ್ನಿ ಹಾಗಾದ್ರೆ ಇನ್ನೊಂದು ರೂಮು. ನೋಡಿ, ಇದೊಂದು ಬೆಡ್ರೂಮ್. ಇದಕ್ಕೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಮಾಡಿದ್ದಾರೆ. 2 ರೂಮ್ಗೂ ಒಂದೊಂದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇದೆ, ಮತ್ತೆ ವಾರ್ಡ್ರೋಬ್ ವಿತ್ ವಾರ್ಡ್ರೋಬ್ ಎಲ್ಲ ಇದೆ. ಬನ್ನಿ, ಟಾಯ್ಲೆಟ್, ವಾಶ್ರೂಮ್ ಹೇಗಿದೆ. ಇದು ಕೂಡ ದೊಡ್ಡದಾಗಿ ಇದೆ ಈಗ. ಬನ್ನಿ ಈಗ ಹೊರಗಡೆ ಬಾಲ್ಕನಿ ಬಿಟ್ಟಿದ್ದಾರೆ. ಇಲ್ಲಿ ಬಾಲ್ಕನಿ ನೋಡಿ, ಬಾಲ್ಕನಿನೂ ಬಿಟ್ಟಿದ್ದಾರೆ. ಆರಾಮಾಗಿ ಕೂತ್ಕೋಬಹುದು ಇಲ್ಲೆಲ್ಲ ಹೊರಗಡೆ. ಒಂದು ರೂಮ್ಗೆ ಬಾಲ್ಕನಿ ಇದೆ ಇದಕ್ಕೆ, ಈ ರೂಮ್ಗೆ. ಬನ್ನಿ ಸೆಕೆಂಡ್ ಫ್ಲೋರ್ ನೋಡುವಲ್ಲ, ಈಗ ಥರ್ಡ್ ಫ್ಲೋರ್ ನೋಡೋಣ. ಬನ್ನಿ ಹಾಗಾದ್ರೆ ಇವಾಗ ಟಾಪ್ ಹೋಗೋಣ. ನೋಡಿ, ಇವಾಗ ಇಲ್ಲೆಲ್ಲ ಟೆರೆಸ್ ಎಲ್ಲ ಮಾಡಿದ್ದಾರೆ. ಇಲ್ಲೆಲ್ಲ ನೀವು ಬೇಕಾದ್ರೆ ಪಾಟ್ ಎಲ್ಲ ಗಿಡಗಳನ್ನ ಹಾಕೋಬಹುದು. ಮತ್ತೆ ಒಂದು ರೂಮ್ ಇದೆ ಇಲ್ಲಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಕಲ್ಲು ಹಾಕಿದ್ದಾರೆ. ಮತ್ತೆ ನಿಮ್ಗೆ ಮೇಲ್ ಹೋದ್ರೆ ಈ ಕಡೆ ಟ್ಯಾಂಕು, ಮತ್ತೆ ಅಲ್ಲೆಲ್ಲ ನೋಡಿ ಟ್ಯಾಂಕ್ ಇಟ್ಟಿದ್ದಾರೆ. ಈಗ ಬನ್ನಿ, ಈ ರೂಮ್ ಒಂದು ಲಾಸ್ಟ್ ಬೆಡ್ರೂಮ್. ಇದು 3 ಬೆಡ್ರೂಮ್ ಈ ಮನೆಯಲ್ಲಿ ಇರೋದು, ಟ್ರಿಪ್ಲೆಕ್ಸ್. ನಿಮ್ಗೆ ಇಲ್ಲೊಂದು ಬೆಡ್ರೂಮ್ ಮಾಡಿದ್ದಾರೆ. ನೋಡಿ, ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ಇದಕ್ಕೂ.
ನೋಡಿ ಇದು ಅಟ್ಯಾಚ್ ಟಾಯ್ಲೆಟ್ ಈ ರೂಮ್ಗೆ. ಈ ಜಾಗ ಬಂದು ಇದೊಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ನೋಡಿ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ನೋಡಿ ಎಲ್ಲ ನೋಡಿದ್ರಲ್ಲ, ಟೆರೆಸ್ ಇದು. ಟೆರೆಸ್ ಅಲ್ಲಿ ನಿಮ್ಗೆ ಮೇಲೆಲ್ಲ ಈ ಜಾಗ 20-30 ಸೈಟ್ ಅಲ್ಲಿ ಕಟ್ಟಿರುವಂತದ್ದು. ಇದು 3ಪ್ಲೆಕ್ಸ್. ಏನಂತಂದ್ರೆ ಈ ಜಾಗನ ಕನ್ವರ್ಷನ್ ಮಾಡಿದ್ದಾರೆ. ಕನ್ವರ್ಷನ್ ಈ ಖಾತಾ ಅಂದ್ರೆ ಈ ಖಾತಾ ಮಾಡ್ಕೊಡ್ತಾರೆ ನಿಮ್ಗೆ. ಆರಾಮಾಗಿ ರಿಜಿಸ್ಟ್ರೇಷನ್ ಆಗುತ್ತೆ, ಏನ್ ತೊಂದರೆ ಏನಿಲ್ಲ. ರೆಡಿ ಫಾರ್ ರಿಜಿಸ್ಟರ್. ನೋಡಿ ಮತ್ತೆ ಹಾಲು ಬಂದು ನೋಡಿ ಹಾಲಿದು. ಇದರ ರೇಟ್ ಬಂದು ಈ ಮನೆಗೆ 1,10,00,000 ಹೇಳ್ತಾರೆ. ಮತ್ತೆ ಇದರ ಅಡ್ರೆಸ್ ಬಂದು ನಿಮ್ಗೆ ಮಾಗಡಿ ರೋಡು, ಏರೋಹಳ್ಳಿ ಕ್ರಾಸು, ಮತ್ತೆ ಆಂಧ್ರಹಳ್ಳಿ ಮೈನ್ ರೋಡು, ತಿಗಡ್ಪಾಳ್ಯದ ಹತ್ರ ಬರುತ್ತೆ ಇದು. ನೋಡಿ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡ್ಬೋದು. ಅವ್ರ ಹತ್ರ ನೇರವಾಗಿ ಡೈರೆಕ್ಟ್ ಆಗಿ ಮಾತಾಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.